ಗುರುಗುಂಟದಲ್ಲಿ ಹೋಳಿ ಹಬ್ಬದ ಸಂಭ್ರಮ, ರಂಗಿನಾಟದಲ್ಲಿ ಮಿಂದೆದ್ದ ಜನ. ಹೌದು, ಪೌರಾಣಿಕ ಹಿನ್ನೆಲೆ ಹೊಂದಿ ಸ್ನೇಹ, ಸಂತೋಷ, ಸಹೋದರತ್ವ, ಔಕ್ಯತೆ ಭಾವನೆಯನ್ನ ಮೂಡಿಸುವ ಹೋಳಿ ಹಬ್ಬವನ್ನ ಗ್ರಾಮದೆಲ್ಲೆಡೆ ಶುಕ್ರವಾರ ಬಹು ಸಂಭ್ರಮದೊಂದಿಗೆ ಆಚರಿಸಿದರು. ಶುಕ್ರವಾರ ಸೂರ್ಯೋದಯವಾಗುವುದನ್ನೇ ಕಾತುರದಿಂದ ಕಾಯ್ದು ಕುಳಿತ ಯುವಕರು ವಿವಿಧ ವರ್ಣದ ಬಣ್ಣಗಳ ಡಬ್ಬಗಳನ್ನು ಕೈಯಲ್ಲಿ ಹಿಡಿದು ತಮಟೆ ವಾದ್ಯ ಬಾರಿಸುತ್ತಾ ಅದರ ತಾಳಕ್ಕೆ ಕುಳಿತು ಸಂಭ್ರಮಿಸಿದರು. ಮನೆ ಬಾಗಿಲಿಗೆ ತೆರಳಿ ನೆರೆಹೊರೆಯವರೊಂದಿಗೆ, ಸಂಬಂಧಿಕರೊಂದಿಗೆ ದ್ವೇಷ, ಅಸೂಯೆ ಮರೆತು ಮಕ್ಕಳು, ಮಹಿಳೆಯರು, ವಯೋವೃದ್ಧರು ಪರಸ್ಪರ ಆಕರ್ಷಕ ಬಣ್ಣ ಹಚ್ಚಿ ನಲಿದರು. ರಾಸಾಯನಿಕ ಬಣ್ಣಗಳ ಬದಲು ಸ್ನೇಹ, ಪ್ರೀತಿ, ಸೌಹಾರ್ದತೆ, ಧೈರ್ಯ, ಶಾಂತಿ, ಸಂತೋಷ, ಶಕ್ತಿ, ಸಮೃದ್ಧಿಯು ಸೂಚಿಸಿ ಆರೋಗ್ಯ ಮತ್ತು ಪರಿಸರಕ್ಕೆ ಹಾನಿ ಮಾಡದ ಕೆಂಪು, ಹಸಿರು, ಹಳದಿ, ನೀಲಿ, ಗುಲಾಬಿಯಂತಹ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಬಣ್ಣವಾಡಿದರು. ಬಕೆಟ್ನಲ್ಲಿ ಸಂಗ್ರಹಿಸಿಕೊಂಡು ಬಂದ ಬಣ್ಣದ ನೀರನ್ನ ಯುವಕರು ಸುರಿದಿದ್ದಲ್ಲದೆ ಇನ್ನಿತರ ಸಣ್ಣ ಪುಟ್ಟ ಕುಚೇಷ್ಟಗಳಿಂದ ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡು ಓಕಳಿ ಆಡಿದ್ದು ಎಲ್ಲೆಡೆ ಕಂಡುಬಂತು. ಶುಕ್ರವಾರದ ಸಂತೆ ಇದ್ದರೂ ಸಂತೆಗೆ ಬಂದು ಹೋಗುವ ಗ್ರಾಹಕರಿಗೂ ಮತ್ತು ವ್ಯಾಪಾರಿಗಳಿಗೂ ತೊಂದರೆ ಕೊಡದೆ ತಮ್ಮಲ್ಲಿಗೆ ಬಣ್ಣಗಳನ್ನಾಡಿ ಶಾಂತಿಗೆ ಹೆಸರಾದರು. ಪವಿತ್ರ ರಂಜಾನ್ ರೋಜಾ ವ್ರತಾಚರಣೆಯಲ್ಲಿರುವ ಮುಸ್ಲಿಂ ಬಾಂಧವರಿಗೆ ತೊಂದರೆ ಕೊಡಲಿಲ್ಲ. ಕುಂಬಾರಗಲ್ಲಿ, ಬಸ್ ನಿಲ್ದಾಣ, ಮುಖ್ಯ ಬೀದಿಯಲ್ಲಿ ರಂಗಿನಾಟ ಬಲು ಜೋರಿತ್ತು. ಬೆಳಗ್ಗೆಯಿಂದ ಜೋರಿದ್ದ ಬಣ್ಣದಾಟ ಬಿಸಿಲು ಬಲಗೊಳ್ಳುತ್ತಿದ್ದಂತೆಯೇ ಆಟಕ್ಕೆ ಬ್ರೇಕ್ ಬಿದ್ದು ಯುವಕರು ನೀರಿರುವ ಬಾವಿಗಳತ್ತ ತೆರಳಿ ಸ್ನಾನ ಮಾಡಿದರು. ಹೋಳು ಹುಣ್ಣಿಮೆಯೆಂದು ಇಲ್ಲಿ ಶ್ರೀ ಅಮರೇಶ್ವರ ಜಾತ್ರೆ ಇರುವುದರಿಂದ ಗುರುಗುಂಟ ಸಂಸ್ಥಾನ ವ್ಯಾಪ್ತಿಯ ಯಾವ ಹಳ್ಳಿಗಳಲ್ಲೂ ಬಣ್ಣ ಆಡುವುದಿಲ್ಲ. ಯುಗಾದಿ ಹಬ್ಬದ ಮರುದಿನದ ಕರಿಯಿಂದ 2 ದಿನ ಆಚರಿಸುವ ಪದ್ಧತಿ ಗ್ರಾಮದಲ್ಲಿ ವಾಡಿಕೆ ಇದೆ. ಹೀಗಾಗಿ ಶುಕ್ರವಾರ ಮತ್ತು ಶನಿವಾರ ಹೋಳಿ ಕಳೆ ಮೀರಿರುತ್ತದೆ. ವರದಿ ಮಲ್ಲಿಕಾರ್ಜುನ ತುರ್ವೇಹಾಳ್, ಪ್ರಜಾಪವ ಟಿವಿ, ಲಿಂಗಸುಗೂರು.